ಇವತ್ತ ನಮ್ಮ ಹಲಗಟ್ಟಿ ಒಳಗ ಹಬ್ಬದ ವಾತಾವರಣ, ಜಾತ್ರೆಯ ಸಂಭ್ರಮ. ನನಗೆ ಮಾತಾಡಕ್ ಹೋಗೋದು ಒತ್ತಾಯ ಮಾಡಕ್ ಹಚ್ಚಿದ್ರೆ ಅವರು ನಮ್ಮ ಕಾಜಿ ಸರ್ ಎಲ್ಲರಿಗೂ ಪ್ರಸಾರ ಮಾಡಿ ಮಾತಾಡ್ಸಕತ್ತಿರುವ. ಮಾತಾಡ್ಬೇಕಂದ್ರೆ ನಮ್ಮ ಅವರಾಗಿ ಎಲ್ಲ ಮಾತಾಡ್ಬಿಟ್ಟಾರ. ಊಟ ನೋಡು ಮುಂದ ಕರಿಬೇವು ಕೊತ್ತಂಬರಿ ಕಡಿಯಾಕಿರ್ತಾರಂತ ಕಡಿಗೆ ಅದನ್ನ ತಿಂತಿದ್ದ ನಾವು ಅದನ್ನು ತಿಂದು ಮುಗಿಸ್ಬಿಟ್ಟಾಗಿ. ಇದು ನಿಜ. ಯಾಕಂದ್ರೆ ಮಾತಾಡಕ್ ಏನೂ ವಿಷಯ. ಇವತ್ತ ನಮ್ಮ ವಿವೇಕಾನಂದ ಶಾಲೆ ಮತ್ತು ಸರ್ಕಾರಿ ಸಂಯುಕ್ತ ಆಶ್ರಯ ಒಳಗ ಎರಡು ಕಣ್ಣುಗಳು. ಹಲಗತ್ತಿ ಗ್ರಾಮಕ್ಕ ಒಂದು ದೇವ ಮಂದಿರ ಇದ್ರ ಎರಡು ಜ್ಞಾನ ಮಂದಿರದ ಅಂತ ಹೇಳಿದ್ರೆ ತಪ್ಪಾಗಲಿಕ್ಕಿಲ್ಲ. ಅಂತ ಎರಡು ಜ್ಞಾನ ಮಂದಿರಗಳ ಶಿಕ್ಷಕರಿಗೆ, ಗುರುಗಳಿಗೆ, ಹಿರಿಯರಿಗೆ, ನಿವೃತ್ತ ಶಿಕ್ಷಕರಿಗೆ ಇಲ್ಲಿ ವೇದಿಕೆ ಮೇಲೆ ಕುಂದಿಸಿ ಒಂದು ಗೌರವದ ಸ್ಥಾನವನ್ನು ಕೊಟ್ಟ ನಮಗೆಲ್ಲರಿಗೆ ಮಾತಾಡಕ ಅವರ ಒಂದು ಸಮಾಗಮ ಒಡನಾಟ ಉಭಯ ಕುಸುಮಪುರಿ ಹಂಚ್ಕೊಳ್ಳಕ ಅವಕಾಶ ಮಾಡಿಕೊಟ್ಟಂತ ಸನ್ 2023-2024 ಸಾಲಿನ ಎಲ್ಲ ಆಗಿನ ಶಿಷ್ಯಂದಿರು, ಈಗಿನ ಗೌರವಾನ್ವಿತ ಪ್ರಜೆಗಳು, ಆದರ್ಶ ಪ್ರಜೆಗಳು ಹಾಗೂ ನಮ್ಮ ವಿದ್ಯಾರ್ಥಿನಿಯರು. ನಮ್ಮ ವಿದ್ಯಾರ್ಥಿನಿಯರಿಗೆ ನೀನು ಕೇಳಿ ನಾವು ಬಂದಾಗ 2003 ಇವತ್ತೇನು ಕಾರ್ಯಕ್ರಮ ಸಂಘಟನೆ ಮಾಡ್ಯಾರ ಇವರಿಗೆ. ಯಾಕ ನೀವು ಅಷ್ಟೇ ಬಂದ್ರಿ ನಾವು ಮತ್ತೆ ಹೆಂಗ ಅಂತ ಹೇಳಿದ್ವಿ. ನಾವು ಅಷ್ಟೇ ಬಂದೇವ್ರಿ. ಯಾಕ ನಿಮ್ಮ ಯಜಮಾನರು ಕರ್ಕೊಂಡ್ ಬಂದಿದ್ರ, ಅವರು ಈ ಕಾರ್ಯಕ್ರಮ ನೋಡಿ ಖುಷಿ ಪಡ್ತಿದ್ರಲ್ಲ, ಒಂದು ಭಾಗಿಯಾಗುವಂತ ಅವಕಾಶ ಅವ್ರಿಗೆ ಇರ್ತಿರ್ತಾರ. ಅಂದಾಗ ಅವ್ರು ಇಲ್ರಿ ಹಲವಾರು ವರ್ಷದಾಗ ಬರ್ಲಕ್ಕಾಗಲಿಲ್ಲ ಅಂದ್ರು. ಆಗ ನಮ್ಮ ಮುಗಿಲಾಳ ಬಾಯಿಯವರು ದಂಪತಿಗಳ ಸಮೇತ ಈ ಕಾರ್ಯಕ್ರಮ ಬಂದಲ್ಲ, ಅವರಿಗೆ ಬಹಳ ಖುಷಿ ಆಗತ್ತೆ. ಅವ್ರ ಶಾಲೆ ಕಲ್ಸೋದ್ರಿಂದ ಹೆಂಗಿದ್ರಲ್ಲ ಆಗಿನ ಒಂದಕ್ಕೆ ಈಗಿನ ನೋಡಿದ್ರೆ ಎಷ್ಟು ಖುಷಿ ಆಗತ್ತಂದ್ರೆ ಅದು ಹೇಳಕ್ಕೂ ಮಾತು ಬರ್ತದೆ. ಹಂಗಾಗಿ ಎಲ್ಲರೂ ಅವ್ರ ಹತ್ರ ಅಂತಲ್ಲ, ಈ ಬ್ಯಾಕು ನೋಡಿ ಎಲ್ಲೆಲ್ಲೋ ಇದ್ದವರು ಸಂಘಟನೆ ಮಾಡಕ್ಕೆ ಹೆಚ್ಚ ಕಡೆ ಒಂದು 2 ತಿಂಗಳಾಗಿರ್ಬೇಕು. ನೀವೆಲ್ಲ ಫೋನ್ ಹಚ್ಚೋರು ಅವಾಗ ಬಿಟ್ಟಲ್ಲ ಬಡಿಗೇರಿ ಇರೋಣ ಎಲ್ಲ ಬಸವಣ್ಣ ಭಾವನ ಹಲಗತ್ತಿ ಬಸವಣ್ಣಾಶ್ರಮ ಬಸವಣ್ಣಾಶ್ರಮ ಭಾವನೆಗಳವರ ಎಲ್ಲ ಈ ಸಂಘಟಕರಿಗೆ ರೊಕ್ಕ ಕೊಟ್ಟು ಕುಂದು ಸಾವಿರ ಐತಿ. ಇದರ ಸಂಘಟನೆಯನ್ನು ಮಾಡಿರಲಿಲ್ಲ. ಇನ್ನೊಂದು ದೊಡ್ಡ ಪ್ರಾಣ ಜಾತ್ರೆಯ ಒಂದು ರೀತಿಯಲ್ಲಿ ನಮ್ಮ ಹಲಗತ್ತಿ ಒಳಗ ಶತಮಾನ 124 ವರ್ಷ ನಮ್ಮ ಸಾಲಿ ಕೇಳುವಾಗಿ ಈ ಒಂದು 124 ವರ್ಷದೊಳಗ ಶತಮಾನೋತ್ಸವ ದಾಟಿ ಹೋದಂತಹ ಶಾಲೆ ಒಳಗ ಐತಿಹಾಸಿಕ ಕಾರ್ಯಕ್ರಮವನ್ನು ಮಾಡಲಿದ್ದೀವಿ. ಈ ಐತಿಹಾಸಿಕ ಕಾರ್ಯಕ್ರಮಕ್ಕ ಗ್ರಾಮದ ಮುಖಂಡರು, SDMC ಅವರು, ಗ್ರಾಮ ಪಂಚಾಯಿತಿ ಪದಾಧಿಕಾರಿಗಳು, TJPS ಪದಾಧಿಕಾರಿಗಳು, ನಮ್ಮ ನಿವೃತ್ತ ಮಾರ್ಗದರ್ಶಕರು, ಶಿಕ್ಷಕರು, ಹಿರಿಯರು, ನಮ್ಮ ವಿವೇಕಾನಂದ ಶಾಲೆಯ ಬಳಗ ಹಾಗೂ ನಮ್ಮ SDMC ಅಧ್ಯಕ್ಷರು, ಸರ್ವ ಸದಸ್ಯರು ಎಲ್ಲರೂ ಸಾಕ್ಷಿಯಾಗಿರುವಂತಹ ಈ ಅಭೂತ ವಿಜೃಂಭಣೆಯ ಕಾರ್ಯಕ್ರಮವನ್ನ ನೋಡಿ ಅದು ನಮ್ಮ ಅವಧಿಯೊಳಗೆ ನಮ್ಮೆಲ್ಲರ ಹಕ್ಕೊತ್ತಾಯ ಮೇಲೆ ನಮ್ಗೆ ಜಾರ್ ಕೊಡಿಸಿದ್ರು. ನಮ್ಮ ನಿರ್ವಹಿಸರು ಬಂದ್ರು. ಅವರು ಈಗ ಏನ್ ನಾವು ಅಲ್ಲಿ ಮೀಟಿಂಗ್ ಮಾಡಿಬಿಡೋರು ಅಪ್ಪಾಜಿಗಳಿಗೆ ಹಂಗಾರ ಮಾಡಿ ಹೆಣ್ಣಸರಿಗೆ ಕೊಡಿಸೋದ. ಯಾಕಂದ್ರೆ ನಾನು ತಪ್ಪಿದ್ದ ಕಾಲಿಗೆ ಬರ್ತಿತ್ತು ಅವಾಗ ಸಂಘ ಎಲ್ಲರ ಹಕ್ಕೊತ್ತಾಯ ಮೇಲೆ ನಾ ಚಾರ್ಜ್ ತಗೊಂಡ ಏನೋ ಅಲ್ಪ ಸ್ವಲ್ಪ ಯಶಸ್ವಿ ಮಾಡಿ ಅಂತೇಳಿ ನಮ್ಮ ಮನದೊಳಗ ಅನಿಸ್ತೈತಿ. ಅದಕ್ಕ ಇಲ್ಲಿ ನೆರೆದಂತ ಎಲ್ಲ ಪಾಲಕರೊಳಗ ಬಹುತೇಕ ನನ್ನ ವಿದ್ಯಾರ್ಥಿಗಳಾದ ಬಹುತೇಕ ಇಲ್ಲಿ ಹೆಚ್ಚಿಗೆ ತಮ್ಮ ನೋಡಿದಂತೂ ಬಹಳ ಖುಷಿ. ನಾನು ಎಷ್ಟು ಅದೀನಿ 40 ಕಿಲೋ ಕಲಿಸುವಾಗ ಅಷ್ಟೇ ಅದೀನಿ, ಈಗೂ ಅಷ್ಟೇ ಅದೀನಿ. ಆದ್ರೆ ನಿಮ್ಮ ಆರೋಗ್ಯ ಎಲ್ಲ ಒಂದು ಆರೋಗ್ಯ ನೋಡಿದ್ರ ಇದೇ ರೀತಿ ನಿಮ್ಗೆಲ್ಲ ಭಗವಂತ ಇರ್ಲಿ, ನಿಮ್ಮ ಆದರ್ಶ ಪ್ರಜೆಗಳಾಗಿರ್ಲಿ. ನನಗೆ ಶರೀರ ಬೆಳೆಯಲಿಲ್ಲ, ನಮ್ಮ ಶಿಷ್ಯನಿಗೆ ಶರೀರ ಆರೋಗ್ಯ ಕೊಟ್ಟಾಗಲ್ಲ, ಅದು ನನಗೆ ಬಹಳ ಖುಷಿ ಅನಿಸುತ್ತೆ. ಈಗ ಹೇಳಕ್ ನನಗೆ ಇಷ್ಟಪಡ್ತೀನಿ. ಇನ್ನ ಈ ನನ್ನ
ಒಂದು ನನ್ನ ಮತ್ತು ಗಾಡಿ ನನ್ನ ಒಂದು ತಪ್ಪಾಕತಿ. ನಾನು ಕೇವಲ ಇಲ್ಲಿ ಚಾಲಕ ಡ್ರೈವರ್ ಸೀಟ್ ಬೇಕು ನನ್ನ ಧರ್ಮಸ್ಥಳ ಅಂದ್ರೆ ಅದರ ಇಂಜಿನ್ ಯಾವ್ದೈತಪ್ಪ ಅಂದ್ರೆ ಒಂದು ಗಾಜಿ. ಅದರ ಜೊತೆಗೆ ಇನ್ನು ಶಿಕ್ಷಕರು ಗಾಲಿ ಕ್ಲಬ್ಸು ಬೆಕ್ಕು ಏನೋ ಬಸ್ಸಿನ ಬಿಡಿಭಾಗಗಳಾಗಿ ಕರ್ತವ್ಯ ಇರ್ತಾರಲ್ಲ ಆ ಎಲ್ಲವೂ ಅಚ್ಚುಕಟ್ಟಾಗಿ ವ್ಯವಸ್ಥಿತವಾಗಿ ಅವ್ರು ಮಾಡಕತ್ತಾರಂತೇಳಿ ಈ ನಮ್ಮ ಶಾಲೆಯ ರಥ ಅದು ಮುನ್ನುಗ್ಗಾಕತ್ತೈತಿ. ಇವತ್ತ ತಾಲೂಕಿನೊಳಗ ಜಿಲ್ಲೆ ಒಳಗ ಅಧಿಕಾರಿಗಳ ಮಟ್ಟದಾಗ ಇಲಾಖೆಯ ಮಟ್ಟದೊಳಗ ನಮ್ಮ ಗ್ರಾಮಸ್ಥರ ನಮ್ಮ ಎಸ್ಡಿಎಂ ಸರ್ಕಾರದಿಂದ ಇವತ್ತ ಮಿಂಚುತ್ತಿದೆ ಪ್ರಕಾಶಿಸುತ್ತದೆ ಅಂದ್ರೆ ತಪ್ಪಾಗಲಿಕ್ಕಿಲ್ಲ. ನಮ್ಮ ಎಸ್ಡಿಎಂ ಅಧ್ಯಕ್ಷರು ಕಾರು ತಯಾರು ಮಾಡಿಬಿಟ್ಟಿರ್ತಾರೆ. ಈಗ ಯಾರ ಕಾರಣದವರು ಎಲ್ಲರೂ ಹೋಗಿ ಬಂದಿರೋ ಕಾರ್ ತಯಾರು ನೀನು ಅವ್ರದ ಗಾಡಿ ಅವ್ರದ ಗಿರಣಿ ಸೇರ್ತ ಗಾಡಿ ನೋಡಿರ್ತಾರೆ. ಅಂದ್ರೆ ಕೆತ್ತನೆಯ ಮಣಿಗಳು ಡ್ಯಾಶ್ 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 ಅದನ್ನ ಹೇಳುವ ಸ್ವರ್ಗಕ್ಕೆ ಕಿತ್ತು ಅತ್ಯಂತ ಸರ್ವಜ್ಞ ಅಂತ. ಹಂಗ ಎಲ್ಲಾ ಗ್ರಾಮಸ್ಥರು ಇಲ್ಲಿ ಕೊಡಬೇಕಾದಿಗಳು ಹೆಂಗದ ಅಂದ್ರೆ ನಮ್ಮ ಶಾಲೆಗೆ ಏನು ಕೊಡಬೇಡಿ ಬರಬೇಕು ಬಂದ್ಬಿಟ್ಟು ಇಲಾಖೆಯಿಂದ ರಂಗ ಸೌಲಭ್ಯ ಸಿಗ್ತಾವು. ಸಾರ್ವಜನಿಕರು ಹಂಗ ಕೊಟ್ಟಾರ. ಹೆಸರು ಹೇಳಿದ್ರೆ ಒಂದು 2 ತಾಸು ಕೊಟ್ಟಂತ ದಾಳಿಗಳ ಹೆಸರು ಅವರೆಲ್ಲ ಹೆಸರುಗಳನ್ನ ನನ್ನ ಮನದಲ್ಲಿ ನಿಲ್ಲಿಸುವಂತ ನಿಮ್ಮೆಲ್ಲರ ಹೆಸರುಗಳನ್ನ ನನ್ನ ಮನದಲ್ಲಿ ನಿಲ್ಲಿಸುವಂತ ನನಗ ಇಲ್ಲಿ ಅವಕಾಶ ಮಾಡಿಕೊಟ್ರಿ. ಹಲೋ ಹಲೋ, ಇಲ್ಲಿ ಶಿಕ್ಷಣವೇ ಶಕ್ತಿ ಶಿಕ್ಷಣವೇ ಮುಕ್ತಿ ಅಂತೇಳಿ ಆ ಸ್ಲೋಗನ್ ಕೇಳಿದ್ರೆ ನಾವು ಅದರೊಳಗೆ ಭಯಂಕರವಾದಂತ ಅರ್ಥಗರ್ಭಿತ ಐತಿ. ಶಿಕ್ಷಣದಿಂದಲೇ ಶಕ್ತಿ, ಶಿಕ್ಷಣದಿಂದಲೇ ನಾವೆಲ್ಲರೂ ಮುಕ್ತಿ ಪಡಿಸಿ ಹೇಳ್ತಾರೆ ನಮ್ಮ ಹಿರಿಯರಾದ ನಮ್ಮ ಹುಣಸಿಗೆರೆ ಸರ್ ಸರ್ ಸಾಕಷ್ಟು ಮಂದಿ ಹಿರಿಯರವರ ಅವ್ರ ಮುಂದೆ ನಾವು ಮಾತಾಡೋಷ್ಟು ದೊಡ್ಡ ಮಾಡಿಲ್ಲ. ಆದ್ರೆ ಅವರೆಲ್ಲ ಹೆಚ್ಚಿಗೆ ಆಶೀರ್ವಾದ ತಗೊಂಡು ಮಾತಾಡಕತ್ತಾಗಿ ಏನೋ ಸ್ವಲ್ಪ ತಪ್ಪು ಅವರು ಸಹಿತ ಅದನ್ನು ಬಂದು ಹೊಟ್ಟೆ ತಮ್ಮ ಹೊಟ್ಟೆ ಹಾಕೋರು ಅಂತೇಳಿ ಮಾತಾಡುತ್ತಾ ಒಂದು ಇನ್ನೊಂದು ಇಲ್ಲಿ ಮಲಕ್ ಹಾಕ್ತಾನ. ಹಲೋ, ಸ್ವಲ್ಪ ದಯವಿಟ್ಟು ಟೈಮ್ ಆಗೈತಿ. ಗಾಂಧೀಜಿ 21 ಉಪವಾಸ ಅದಾರ ಹೌದಾ? ನಾವು ಒಂದು 2 ತಾಸು ಹೆಚ್ಚಿಗೆ ಉಪವಾಸ ಇರೋಕ್ಕೇನು ತಪ್ಪಲ್ಲ. ಅದಕ್ಕೆ ದಯಮಾಡಿ ಯಾಕಂದ್ರೆ ಬಹಳ ಸಂಘಟನೆ 1 ವರ್ಷದಿಂದ ಸಂಘಟನೆ ಮಾಡ್ಯಾರ. ಆ ಸಂಘಟನೆಗೆ ಒಂದು ಬೆಲೆ ಬರಬೇಕಾದ್ರೆ ಇಷ್ಟೆಲ್ಲ ಕಷ್ಟಪಟ್ಟಾರ, ಸಂಪನ್ಮೂಲ ಗುಣೀಕರಿಸ್ಯಾರ, ಶ್ರಮ ವಹಿಸ್ಯಾರ. ಇದರಿಂದ ನಮ್ಮ ವಿದ್ಯಾರ್ಥಿಗಳಿಗೆಲ್ಲ ಒಟ್ಟು ಅವರೆಲ್ಲ ಹೆಸರು ಇಷ್ಟು ಶ್ರಮ ಪಟ್ಟಾರ ಅಂದ್ರೆ ಅದನ್ನ ಹೇಳ್ತೀವಿ. ಆ ಶ್ರಮಕ್ಕೆ ಫಲ ಸಿಗಬೇಕಾದ್ರೆ ನೀವೆಲ್ಲರೂ ಈಗ ನೋಡ್ಬೇಕು, ಆಲಿಸ್ಬೇಕು, ಕೇಳಬೇಕು. ರಾಜ್ಯದೊಳಗೆ ಅತ್ಯಂತ 9 ದಿವಸ ಜಾತ್ರೆ ಮಾಡಿದಂತ ಯಾವ್ದಾರ ಗ್ರಾಮ, ಯಶಸ್ವಿಯಾಗಿ ಜಾತ್ರೆ ಮಾಡಿದಂತ ಯಾವ್ದಾರ ಗ್ರಾಮ ಇತ್ತಂದ್ರೆ ಅದು ನಮ್ಮ ಹಳ್ಳಿ ಗ್ರಾಮ. ಸರ್ವ ಜನಾಂಗದ ಶಾಂತಿಯ ತೋಟ ಯಾವ್ದಾರ ಇದ್ರೆ ಅದು ನಮ್ಮ ಹಲಗತ್ತಿ ಗ್ರಾಮ. ಯಾವ್ದೊಬ್ಬ ಮಾಸ್ತರ 20 ವರ್ಷಕ್ಕಿಂತ ಹೆಚ್ಚಿಗೆ ನೌಕರಿ ಮಾಡ್ತಾರಪ್ಪ ಆ ಊರಾಗ ಅಂದ್ರೆ ಆ ಗ್ರಾಮಸ್ಥರು ಆ ಶಿಕ್ಷಕರ ಮೇಲೆ ಇಟ್ಟಂತ ಗೌರವ ಅಭಿಮಾನ ಅಂತ ಹೇಳಿದ್ರೆ ತಪ್ಪಾಗುತ್ತೆ. ಯಾಕಂದ್ರೆ ಒಂದು 4-5 ವರ್ಷ ಅಲ್ಲಿ ಒಂದು ಶಾಲೆ ನೌಕರಿ ಮಾಡಿದ ಕೂಡಲೇ ಅಲ್ಲಿ ಹಲವಾರು ಕಿರಿಕಿರಿಯಿಂದ ಯಾವಾಗ ಈ ಊರು ಬಿಟ್ಟು ಹೋಗೇನು ಅಂತ ಬಹಳ